ಒಂದು ಸೈಟ್ ವಾಪಸ್ ಕೊಟ್ಟು ಇನ್ನೊಂದ್ಸತಿ ಹಾಕೋಣ. ಯಡಳ್ಳಿ ಅವ್ರ ಉತ್ತರ ಆಗೋಕ್ ಮುಂಚೆ ಯಡಳ್ಳಿ ಅವರ ಉತ್ತರ ಅದನ್ನ ನಾವು 2 ಸತಿ ಪ್ಲೇ ಮಾಡಿದೀವಿ ಡಿಜಿಟಲ್ ಮೀಡಿಯಾದಲ್ಲೂ ಇದೇ ರಿಪಬ್ಲಿಕ್ ನಲ್ಲಿ. ಯಡಳ್ಳಿ ಅವ್ರ ಉತ್ತರ ಆದ್ಮೇಲೆ ಬೇಕಾದ್ರೆ ಮೋಹನ್ ವಿಶ್ವ ಅವ್ರ ಸಮಾಧಾನಕ್ಕೆ ಇನ್ನೊಂದ್ಸತಿ ಪ್ಲೇ ಮಾಡೋಣ. ಯಡಳ್ಳಿ ಅವರ ಸಮಯ. ಯಡಳ್ಳಿ ಸರ್, ಅದೇನ್ ಮದುವೆ ಆಯ್ತು, ಅದೇನ್ ಸಮ್ಮಿಶ್ರ ಸಂಸಾರ ಆಯ್ತು, ಒಟ್ನಲ್ಲಿ ಎಲ್ಲ ನಿಮ್ ಸಮಯ ಆಯ್ತು. ಮೋಹನ್ ವಿಶ್ವಾಜಿ ಸಮಯ ಆಯ್ತು. ನೀವ್ ಯಡಳ್ಳಿ ಯಾವಾಗಾದ್ರಿ? ಯಡಳ್ಳಿ ಅವ್ರು ಉತ್ತರ ಕೊಡ್ಲಿ. ಯಡಳ್ಳಿ ಅವರೇ, ಈ ಮೂಢ ವಿಚಾರ ವಾಲ್ಮೀಕಿ ವಿಚಾರ ಆಚೆ ಬಂದ್ಮೇಲೆ ಒಂದೊಂದಾಗೆ ಹಗರಣಗಳ ಆಚೆ ಬರ್ತಾ ಅಲ್ಲಿಗೆ ಎಲ್ಲರ ಬಂಡವಾಳ ಬಯಲಾಗೋ ಹಂತಕ್ಕೆ ಬಂದಿದೆ. ಅದೇನೋ ಅಂತಾರಲ್ಲ, ಒಂದ್ಸತಿ ವಾಶ್ ಔಟ್ ಆಗೋ ಹಂತ, ಆ ಹಂತಕ್ಕೆ ಬಂದಿದೆಯಾ ಈಗ ರಾಜಕೀಯ ವ್ಯವಸ್ಥೆ? ಪಕ್ಷಗಳದ್ದು ಏನಾಗಿದೆ ಅಂದ್ರೆ ಕೆಸರೆರಚಾಟ, ಆರೋಪ ಪ್ರತ್ಯಾರೋಪಗಳು ಇತ್ತೀಚೆಗೆ ಹೆಚ್ಚಾಗ್ತಾ ಇದ್ದಾವೆ. ಇದಕ್ಕೆ ಮುಂಚೆನೂ ಆರೋಪಗಳು ಇದ್ದು, ಇದ್ರ ಮುಂಚೆನೂ ಹೊಂದಾಣಿಕೆ ರಾಜಕೀಯ ಇತ್ತು. ಅಂದ್ರೇನು, ನಿಮ್ಮದನ್ನ ನಾನು ತೆಗೆಯಲ್ಲ, ನಮ್ಮದನ್ನ ನೀವು ತೆಗೆಯೋದಿಲ್ಲ ಅಂತ ಹೇಳ್ಬಿಟ್ಟು ಒಂದು ಹೊಂದಾಣಿಕೆ ಮಾಡಿಕೊಂಡು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ಕೊಂಡು ಬರ್ತಾ ಇದ್ರು. ಸೊ ಇತ್ತೀಚೆಗೆ ಅಲ್ಲಿ ಕೆಲವೊಂದು ಇದಾವೆ ಉದಾಹರಣೆಗಳು, ಹೇಳ್ತೀನಿ ಸಮಯ ಇದ್ರೆ. ಆಯ್ತಾ ಸರ್? ಇವಾಗ ಏನಾಗಿದೆ ಅಂತಂದ್ರೆ, ಒಂದು ಸರ್ಕಾರ ಯಾವುದೇ ರೀತಿಯಲ್ಲಿ ಆಡಳಿತ ನಡೆಸಬಾರದು ಅಂತ ವಿರೋಧ ಪಕ್ಷ ನೋಡ್ಕೊಂತ ಹೋದ್ರೆ ಸಹನೆ ಅಸಹನೆ ಬೇರೆ ಸರ್. ಹೇಳೋದು ಈಗ ಬಿಟ್ಬಿಡಿ, ನನಗೆ ಒಂದು 2 ನಿಮಿಷ ಸಿಗದೆ 2 ನಿಮಿಷ ನನಗೆ. ಆದ್ರಿಂದ ಇವಾಗ ಸರ್ಕಾರ ಸುರಳಿತವಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೇಕು, ಅಭಿವೃದ್ಧಿ ಕೆಲಸ ಮಾಡಬೇಕು. ಅಭಿವೃದ್ಧಿ ಅಂತಂದ್ರೆ ಇವರೇ ಅಭಿವೃದ್ಧಿ ಬೇರೆ, ನಮ್ಗೆ ಗೊತ್ತಿರೋ ಹಾಗೆ ಯಾವ ಅಭಿವೃದ್ಧಿ ಅಂತ. ಅಭಿವೃದ್ಧಿ ಅಂದ್ರೆ ಬರೀ ಕಟ್ಟಡ ಕಟ್ಟುವುದು, ರಸ್ತೆ ಮಾಡುವ ಮಾತ್ರ ಅಭಿವೃದ್ಧಿ ಅಲ್ಲ. ಜನಸಾಮಾನ್ಯರ ಬದುಕನ್ನ, ಅದರ ಏನು ಜನಜೀವನದ ಒಂದು ಸ್ಟ್ಯಾಂಡರ್ಡ್ ಅನ್ನು ಹೆಚ್ಚಿಸುವುದು ಸಹಿತ ಒಂದು ಅಭಿವೃದ್ಧಿಯ ಕೆಲಸ ಅಂತ ನಾನಂತೂ ನಂಬಿದ್ದೇನೆ. ಅದನ್ನು ಬಿಜೆಪಿ ಅವ್ರು ಮಾಡಿದ್ರು ಅದಕ್ಕೆ ನಾನು ಅವ್ರ ಪರವಾಗಿರ್ತೀನಿ, ಅಕಸ್ಮಾತ್ JDS ಅವ್ರು ಮಾಡಿದ್ರು ಅವ್ರ ಪರವಾಗಿರ್ತೀನಿ. ಜನರ ಬದುಕನ್ನು ಹೆಚ್ಚಿಸುವ ಕೆಲಸವನ್ನು ಯಾವ ಸರ್ಕಾರ ಆದರೂ ಮಾಡಲಿ. ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಗತವೈಭವ ಅಂದ್ರೆ ಹಿಂದೆ ಆಗಿರ್ತಕ್ಕಂಥ ಈ ಹಗರಣಗಳಿದ್ದಾವಲ್ಲ, 20 ವರ್ಷ 25 ವರ್ಷ 30 ವರ್ಷ, ಇವುಗಳ ಹಿಂದಿಂದೆಲ್ಲವೂ ಕೆದಕುವ ಕೆಲಸಗಳು 2 ಪಕ್ಷದಿಂದ ಆಗ್ತಾ ಇದ್ದಾವೆ. ನೀನ್ ಹಂಗ್ ಮಾಡಿದ್ಯಲ್ವಾ 25 ವರ್ಷದಿಂದ, 30 ವರ್ಷದಿಂದ ನಾನು ಮಾಡಿದ್ದು ಹಿಂಗಿದೆಯಲ್ವಾ, ಇವುಗಳ ಮೂಲಕ ತಿಪ್ಪೆ ಕೆದಕಿ ಆ ವಾಸನೆಯನ್ನು ಹರಡಿ ಇಡೀ ರಾಜ್ಯಾದ್ಯಂತ ಗಬ್ಬೆದ್ದು ನಾರ್ತಾ ಇದೆ. ಜನರಿಗೆ ದಯವಿಟ್ಟು ಹೇಳ್ತಾ ಇದ್ದೀನಿ, ಯಾವ ಹಗರಣಗಳ ಮೇಲೆ ಆಸಕ್ತಿ ಇಲ್ಲ ಸ್ವಾಮಿ ನಮಗೆ. ಈ ಯಾವ ನಿಮ್ಮ ರಾಜೀನಾಮೆ ಸೋಗುಗಳ ಬಗ್ಗೆ ಆಸಕ್ತಿ ಇಲ್ಲ ನಮಗೆ. ನಿಮಗೆ ಯಾವ ಈ ತನಿಖೆಗಳ ಬಗ್ಗೆ ಆಸಕ್ತಿ ಇಲ್ಲ ನಮಗೆ. ಜನರಿಗೋಸ್ಕರ, ನಮಗೋಸ್ಕರ ನೀವು ಪಕ್ಷದವರು, ಆಡಳಿತ ಪಕ್ಷದವರು ಏನು ಮಾಡಿದ್ದೀರಿ ಮತ್ತು ವಿರೋಧ ಪಕ್ಷದವರಾಗಿ ನಿಮ್ಮ ಹೊಣೆಗಾರಿಕೆಯನ್ನ ಎಷ್ಟರ ಮಟ್ಟಿಗೆ ನಿಭಾಯಿಸಿದ್ದೀರಿ ಅನ್ನೋದು ಮಾತ್ರ ನಾನು ಜನಸಾಮಾನ್ಯ ಪ್ರಶ್ನೆ ಆಗಿದೆ ಹೊರತಾಗಿ ಇದನ್ನೇ ನೀವು ಮಾಡ್ತಾ ದಯವಿಟ್ಟು ಹೋಗಬೇಡಿ. ರಾಜ್ಯದ ಅಭಿವೃದ್ಧಿಗೋಸ್ಕರ ಏನು ಮಾಡಿದ್ದೀರಿ? ಮೋಹನ್ ವಿಶ್ವ ಅವರ ಸಮಾಧಾನಕ್ಕೆ ಸ್ಕ್ರೀನ್ ಮೇಲೆ ಬೈಟಿಂಗ್ ಟೆಕ್ಸ್ಟ್ ಹೋಗ್ತಾ ಇದೆ. ನಿಮ್ ಸಮಾಧಾನದ ಬೈಟ್ ಆಲ್ರೆಡಿ ಪ್ಲೇ ಮಾಡಿದೀನಿ. ನೀವ್ ಹೇಳಿ, ಉತ್ತರ ಕೊಡಿ ಸರ್. ಮತ್ತೆ ಕೇಳಿಸಿದ್ದೇನೆ ನಮ್ಮ ವೀಕ್ಷಕರಿಗೆ ಎಷ್ಟೊತ್ತಿ ಕೇಳಿಸೋದು. ನೀವು ಉತ್ತರ ಕೊಡಿ. ನಾನು ನಾಗೇಂದ್ರ ಸರ್ ಪ್ರಶ್ನೆ ಕೇಳಬೇಕು, ಉತ್ತರ ಕೊಡಿ. ಹೌದು, ನಾನು ಹೇಳ್ತಾ ಇದ್ದೀನಿ ಕೇಳಿ. ಏನ್ ಮಾಡಿದ್ವಿ? 14 ತಿಂಗಳ 15 ತಿಂಗಳ ಆಡಳಿತದಲ್ಲಿ ನಾವು ಅಧಿಕಾರಕ್ಕೆ ಬಂದ ನಂತರ ಕೊಟ್ಟ ಮಾತನ್ನ ಈಡೇರಿಸತಕ್ಕಂತ ಏಕೈಕ ಸರ್ಕಾರದ ಕೇಂದ್ರ ಸರ್ಕಾರದಲ್ಲಿ ಡೀಸೆಲ್ 30% ಜಾಸ್ತಿ ಮಾಡಿದ್ರಿ, 33% ನೀವು ಮಾಡಿದ್ರಿ. ಕೇಂದ್ರ ಸರ್ಕಾರದಲ್ಲಿ ನೀವು ಅವೈಜ್ಞಾನಿಕವಾಗಿ GST ತಂದು ರಾಜ್ಯವನ್ನು ದಿವಾಳಿ ಮಾಡಿದ್ರು. ಈ ತರ ಮಾತಾಡಿದ್ರೆ ಡಿಬೇಟ್ ಆಗಲ್ಲ. ಇದು ಮುಂದುವಾದ. ನನ್ನ ಮಾತು ಕೇಳಿ ನೋಡಿ. ನಾನು ಟೈಮ್ ಕೋಟಿ ವಾಲ್ಮೀಕಿ ಹಗರಣ, 3000 ಕೋಟಿ ಮೂಢ ಹಗರಣ, ಏನ್ ಮಾಡಿದಿರಾ ಹೇಳಿ. ಮೋಹನ್ ವಿಶ್ವ ಅವರೇ, ಇವತ್ತು ದುರ್ಗಾದೇವಿ ಪೂಜೆ ಅಷ್ಟೋತ್ತರ ಅಲ್ಲಿ ಮಾಡೋದಾಯ್ತು. ನೀವು ಇಲ್ಲಿ ಅಷ್ಟೋತ್ತರದ ರೀತಿ ಹಗರಣಗಳ ಪಟ್ಟಿ ಕೊಟ್ರೆ ಉತ್ತರ ಕೇಳಿಸ್ಕೊಂಡ್ಬಿಡಿ. ಯಾದವ್ ಉತ್ತರ ಕೇಳಿಸ್ಕೊಳ್ಳಿ. 100 ವರ್ಡ್ಸ್ ಉತ್ತರ. ಯಾದವ್ ಇವರು ನಮ್ಮ ಆಡಳಿತ ಪಕ್ಷ ಹಾಕಿದ ಪ್ರಶ್ನೆಗಳು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಅದನ್ನ ಆನ್ಸರ್ ಮಾಡಕ್ಕೆ ಆಡಳಿತ ಪಕ್ಷ ಕರ್ತವ್ಯ.
ಹಾಗಾಗಿ ಆರ್ ಕನ್ನಡ ಅವ್ರು ಕೇಳಿದ ಪ್ರಶ್ನೆಗೆ ಉತ್ತರ ಹೇಳ್ತಾ ಇರ್ತಕ್ಕಂಥ ಏನಂತಂದ್ರೆ ನಾವು ಅಧಿಕಾರಕ್ಕೆ ಬಂದ ನಂತರ ಪ್ರಣಾಳಿಕೆಯಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ವಿಚಾರಗಳಲ್ಲಿ ದಿಟ್ಟ ಹೆಜ್ಜೆಗಳನ್ನು ಇಟ್ಟಿದ್ದೀವಿ, ಕೊಟ್ಟ ಮಾತನ್ನು ನಡ್ಕೊಂಡಿದ್ದೇವೆ. ಬಜೆಟ್ ಅಲ್ಲಿ 3,71,000 ಕೋಟಿ ರೂಪಾಯಿ120 ಕೋಟಿ ರೂಪಾಯಿಗಳನ್ನು ಅಭಿವೃದ್ಧಿಗೋಸ್ಕರ ಇಟ್ಟಿದ್ದೀವಿ, 52,000ಗಳನ್ನ ನಾವು ಗ್ಯಾರಂಟಿಗಳಿಗೋಸ್ಕರ ಇಟ್ಟಿದ್ದೀವಿ. ಇವ್ರು ಹೇಳ್ತಾ ಇದ್ರಲ್ಲ ಇಂಪ್ಲಿಮೆಂಟ್ ಮಾಡಕ್ಕೆ ಆಗೋದಿಲ್ಲ ಅಂತಾರೆ. ಇವಾಗ ಮಾಡಿದ್ದೇವೆ. ರಾಜ್ಯದ ಜನರ ಯಾದವ್ಜಿ ಇವತ್ತು ಯಾವ ಜನ ಬೀದಿಗೆ ಬಂದು ನಮ್ಗೆ ಗ್ಯಾರಂಟಿ ಬಂದಿಲ್ಲ ಅಂತ ಹೇಳಿಲ್ಲ, ಮಾತ್ರ ಹೇಳ್ತಾ ಇರೋದು. ರಿಯಾಲಿಟಿ ಚೆಕ್ ಮಾಡಿಸ್ಬಿಡೋಣ. ಗ್ಯಾರಂಟಿದು ವೀಕ್ಷಕರ ಗಮನಕ್ಕೆ ಒಂದು ರಿಯಾಲಿಟಿ ಚೆಕ್ ಮಾಡಿಸೋಣ. ಹಿಡನ್ ಕ್ಯಾಮೆರಾ ಹಾಕೊಂಡು ಗ್ಯಾರಂಟಿಗಳ ಬಗ್ಗೆ ಅವ್ರು ಡಿಬೇಟ್ ಮಾಡ್ಲಿಕ್ಕೆ ನಾಗರಾಜ್ ಯಾದವ್ ಅವರೇ ಬರ್ತಾರೆ. ಇನ್ನೊಂದು ಬ್ರೇಕಿಂಗ್ ಸರ್, ಯು ಬಿಲೀವ್ ಇನ್ ಡೆಮೋಕ್ರಸಿ ಸರ್, ಪ್ರಜಾಪ್ರಭುತ್ವ ವ್ಯವಸ್ಥೆ. ಯಾದವ್ ಅವರೇ, ಅಭಿವೃದ್ಧಿಯ ಮಾರಕ ಶಕ್ತಿಗಳಿದ್ರೆ ನೀವಿಬ್ರು ಅಂತ ಉತ್ತರ ಕೊಡ್ಲಿ. ನಿಮ್ಮ ಪಕ್ಷದ ಕಾರ್ಯಕರ್ತ ನಿಮ್ಮ ಕೇಂದ್ರ ಸರ್ಕಾರ ಅಶೋಕ್ ಅವರಿಗೆ ಕಾನೂನುಬದ್ಧವಾಗಿರ್ತಕ್ಕಂಥದ್ದು, ಕೊಟ್ರೆ ಅಸಂವಿಧಾನವಾಗಿರ್ತಕ್ಕಂಥದ್ದು. ಕೇಂದ್ರ ಸಚಿವರು ರಾಜೀನಾಮೆ ಕೊಡಬೇಕು, ಮೋದಿ ಅವರನ್ನ ಕ್ರಮ ಇವತ್ತು ಸ್ಟೇ ತಗೊಂಡಿದ್ದಾರೆ. ನಿರ್ಮಲಾ ಸೀತಾರಾಮನ್ ಕೂಡ ಸ್ಟೇ ತಗೊಂಡಿದ್ದಾರೆ ಅವ್ರ ಮ್ಯಾಟರ್ ಅಲ್ಲಿ. ಹಾಗಾಗಿ ಹೇಳ್ತಾ ಇದ್ದೀನಿ, ಯಾದವ್ಜಿ, let's maintain the order. Order please. Order of the debate please. Order of the debate black. Order of the debate please. ಯಾದವ್ಜಿ, ತಗೊಂಡ್ಬಿಟ್ಟು ನಾಗೇಂದ್ರ ಸರ್ ಅವರ ರಿಯಾಕ್ಷನ್ ತಗೊಳ್ಳೋಣ. ನಾಗೇಂದ್ರ ಅವ್ರು ಕೇಳ್ತಾ ಇದ್ರು, ಯಾಕೆ GTD ಅವರ ಆ ಹೇಳಿಕೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋ ಅರ್ಥದ ಪ್ರಶ್ನೆ. ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನ ವಿಶ್ಲೇಷಿಸುತ್ತೆ ಈ ಬ್ರೇಕಿಂಗ್. ತವರು ನೆಲ, ಸಿದ್ದರಾಮಯ್ಯನವರ ತವರು ನೆಲದಲ್ಲೇ ಸಿಕ್ಬಿಡ್ತು ಬೂಸ್ಟರ್ ಡೋಸ್. ತಮ್ಮವರಿಗಿಂತ ಅಂದ್ರೆ ಕಾಂಗ್ರೆಸ್ನವ್ರು ಮಾತಾಡ್ತಿಲ್ಲ ಅಂತಲ್ಲ, ಬಟ್ ಅದಕ್ಕಿಂತ ಒಂದ್ ಕೈ ಮೇಲಾಗಿತ್ತು ಇವತ್ತು GT ದೇವೇಗೌಡರ ಬಹುಪರಾಗ್. ಈ ಪ್ರಶ್ನೆಗೆ ಉತ್ತರ ಕೊಡಬೇಕು ಸರ್. ತವರು ನೆಲದಲ್ಲಿ ಒಂದ್ ಹಂತಕ್ಕೆ ಕುಗ್ಗೋಗಿದ್ದ